ಏನು ಕೇಳಬೇಕು ನೇರವಾಗಿ ಕೇಳು. ಇಲ್ಲಿ ಏನು ನಡೀತಿದೆ ರಾಮ್? ನೀನು ನಂಬಿರೋ ಈ ದೇವ್ರ ಮುಂದೆನೇ ಎಲ್ಲ ನಡೆದಿದೆ. ನಿನ್ನ ಪ್ರಶ್ನೆಗಳಿಗೆಲ್ಲ ನೀನು ಸ್ವಲ್ಪ ದಿನದಲ್ಲಿ ಅವನೇ ಉತ್ತರ ಕೊಡ್ತಾನೆ. ಚುಕ್ಕಿ, ಏನಾಗಿದೆ ನಿಂಗೆ? ಅಪ್ಪ ಅಮ್ಮ ನೋಡಿದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ನೋಡ್ಲಿ ಬಿಡು ಅಕ್ಕ, ಅವ್ರು ಇದನ್ನೆಲ್ಲ ನೋಡಿದ್ರೇನೆ ಒಳ್ಳೇದು. ಕಡೆ ಪಕ್ಷ ಆಗ್ಲಾದ್ರೂ ಎಲ್ರಿಗೂ ನನ್ನ ದೇವ್ ಪ್ರೀತಿ ಬಗ್ಗೆ ಗೊತ್ತಾಗ್ಲಿ. ನಾನು ಏನ್ ಹೇಳಿದ್ರು ನಿನ್ ತಲೆಗೆ ಹೋಗ್ತಿಲ್ಲ ಅಲ್ವಾ? ಇರು ಮಾಡ್ತೀನಿ. ಅಕ್ಕ ಅಕ್ಕ ಏನ್ ಮಾಡ್ತಿದ್ಯಾ ನೀನು? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ. ತಲೆಯಲ್ಲಿರೋ ಅವನ್ನು ಒಂದಲ್ಲ ಒಂದಿಲ್ಲ ಈ ತರನ ಸುಟ್ಟು ಹಾಕ್ತೀನಿ, ನೋಡ್ತಾ ಇರು. ಅಯ್ಯೋ, ಯಾಕೋ ನಾನು ತುಂಬಾ ನಗ್ತಾ ಇದ್ದೀನಿ. ಇವತ್ತೇನು ಗ್ರಾಚಾರ ಕಾದಿದೆಯೋ ಏನೋ. ಅಯ್ಯೋ ಹಾಗೆ ಹೇಳ್ಬೇಡಿ ಅಕ್ಕ, ನಿನ್ನೆ ತಾನೇ ಹಿಟ್ಲರು ತಲೆನೋವು ಅಂತಿದ್ರು, ಇವತ್ತು ನಮ್ಮ ತಲೆನೇ ತೆಗ್ಬಿಡ್ತಾರ ಅಷ್ಟೇ. ಹೌದಲ್ವಾ? ಕರೆಕ್ಟ್. ಏನಕ್ಕ ನೀವು ಇದಕ್ಕೂ ನಗ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಏಜೆ. ಹೇಗಿತ್ತು ಸಿನಿಮಾ? ಅಕ್ಕ, ಇದು ಕನ್ಸಲ್ಲ ತಾನೆ? ನಿಮ್ಮನ್ನೇ ಕೇಳಿದ್ದು. ಹೇಗಿತ್ತು ಸಿನಿಮಾ? ನಾಟ್ ಬ್ಯಾಡ್. ಕಾಮಿಡಿ ಯಾವುದು ಟ್ರಾಜಿಡಿ ಯಾವುದು ಗೊತ್ತಾಗ್ಲಿಲ್ಲ. ಇಲ್ಲಿ ಕನ್ಸು ಯಾವ್ದೋ ನನಸು ಯಾವ್ದೋ ಗೊತ್ತಾಗ್ತಿಲ್ಲ. ಸಿನಿಮಾದಲ್ಲಿ ತಿಂಡಿ ಚೆನ್ನಾಗಿದೆ. ಇವತ್ತು ಮನೆಗೆ ಸೀರೆ ಮತ್ತು ಒಡವೆಗಳು ತೊಗೊಂಬರ್ತಾರೆ. ನಿಮ್ಗಳಿಗೆಲ್ಲ ಏನೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏಜೆ ಮದುವೆ ಪ್ರಿಪ್ರೇಷನ್ ಎಲ್ಲ ಶುರು ಆಗಬೇಕಲ್ಲ, ಅದಕ್ಕೆ. ಮದ್ವೆನಾ? ಹುಡುಗಿ ಯಾರು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳಿದಾಗೆ ನಡೆಯುತ್ತೆ, ನಾವು ಅಂದ್ಕೊಂಡಾಗೆ ನಡೆಯುತ್ತೆ. ತಯಾರಿ ಬಗ್ಗೆ ನೀವು ಗಮನ ಕೊಡಿ. ಇದೇನಾದ್ರೂ ಮ್ಯಾಜಿಕ್ಕಾ? ಗೊತ್ತಿಲ್ಲ, ಆದರೆ ಏಜೆ ಲಾಜಿಕ್ ಇಲ್ಲದೆ ಏನೂ ಮಾತಾಡಲ್ಲ ಅಷ್ಟಂತೂ ಗೊತ್ತು. ಏ ಅಯ್ಯೋ, ಯಾರೆಲ್ಲಿ ಬೆಂಕಿ ಹಾಕಿದ್ದು? ನಿಮ್ಮನ್ನೇ ಕೇಳ್ತಾ ಇರೋದು, ಯಾರೆಲ್ಲಿ ಬೆಂಕಿ ಹಾಕಿದ್ದು? ಅಮ್ಮ, ಅದು ರೂಮಲ್ಲಿ ಹಳೆ ವೇಸ್ಟ್ ಪೇಪರ್ ಎಲ್ಲ ತುಂಬಾ ಚೆಲ್ಲಾಡಿತ್ತು, ಅದಕ್ಕೆ ಎಲ್ಲ ತೆಗೆದು ಬೆಂಕಿ ಹಚ್ಚಿದೆ. ನಿನ್ ತಲೆನಲ್ಲಿ ಒಂದಿಷ್ಟು ಬುದ್ಧಿ ಇಲ್ವೇನೆ? ಹಳೆ ಪೇಪರ್ ಇದೆ ಅಂತ ರೂಮ್ನೆಲ್ಲ ಯಾರಾದ್ರೂ ಬೆಂಕಿ ಹಾಕ್ತಾರೆ? ಹೊರಗಡೆ ಹೋಗಿ ಸುಟ್ಬೇಕು ತಾನೆ. ಒಂದು ಕಿಡಿ ಏನಾದ್ರೂ ಕರ್ಟನ್ಗೆ ಹಾರಿದ್ರೆ. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು. ಆಯ್ತಮ್ಮ, ತೆಗಿತೀನಿ. ಕರ್ಮ ಕರ್ಮ, ಏನೇನು ಎಡವಟ್ಟುಗಳನ್ನೆಲ್ಲ ಮಾಡ್ತೀಯೋ ನೀನು. ತಗೋ ಚಿಕ್ಕಿ, ನೀನು ಬೇಗ ಹುಷಾರಾಗ್ಲಿ, ಇವಳು ಮಾಡೋ ಎಡವಟ್ಟಿಂದ ತಪ್ಪಿಸ್ಕೊಳ್ಳಿ ಅಂತ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ತಿನ್ನು. ಇಲ್ಲ ತಗೋ. ಇನ್ನಾದರೂ ಎಡವಟ್ಟು ಮಾಡದಿರೋ ಹಾಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಆ ದೇವರಲ್ಲಿ ಕೇಳ್ಕೊಂಡು ತಿನ್ನು. ಆಯ್ತು ಅಮ್ಮ. ಏನೇ ಅದು? ಯಾಕೆ ಕಿತ್ಕೊಂಡೆ? ಅದೇ ಅಮ್ಮ ಹೇಳಿದ್ನಲ್ಲ,
ವೇಸ್ಟ್ ಪೇಪರು ಅದನ್ನೆಲ್ಲ ಸುಟ್ಟು ಹಾಕಬೇಕು ಅಂತ. ಅದು ವೇಸ್ಟ್ ಪೇಪರ್ ಥರ ಕಾಣಿಸ್ತಿಲ್ಲ. ಎಲ್ಲಿ ಕೊಡು ಅದನ್ನ. ಇಲ್ಲ ಅಮ್ಮ, ಅದು ವೇಸ್ಟೇ. ಕೊಡು ಅಂದೆ. ಏನೇ ಇದೆಲ್ಲ ವೇಸ್ಟ್ ಪೇಪರ್ ಒಂದೇ. ಇದ್ರಲ್ಲಿ ನೋಡಿದ್ರೆ ಲವ್ ಗಿವು ಅಂತ ಎಲ್ಲ ಬರ್ತಿದೆ. ನೋಡಿಯರ್, ನೀನು ಒಂದು ಮಾತು ಹೇಳು, ಈ ಕ್ಷಣ ರಿಸೈನ್ ಮಾಡಿ ಬಂದು ನಿನ್ನ ಜೊತೆ ಇದ್ಬಿಡ್ತೀನಿ. ಈ ಕೆಲಸ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ನಿನಗಿಂತ ನನಗೆ ಯಾವುದೂ ಇಂಪಾರ್ಟೆಂಟ್ ಇಲ್ಲ. ರಾತ್ರಿ ಬರೋದು ಲೇಟ್ ಆಗುತ್ತೆ. ಟೇಕ್ ಕೇರ್. ಮಿಸ್ ಯು. ಸರ್, ಹೆಂಡತಿ ಹತ್ರ ಹೇಗೆ ಮಾತಾಡಬೇಕು, ಹೆಂಡತಿನ ಮೇಂಟೈನ್ ಮಾಡ್ತಾನೆ ಆಚೆ ಕಡೆ ಬೇಕಾದಷ್ಟು ವೈಫೈಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿಬೇಕು ಸರ್. ಈ ದೇವ್ ಅಂದರೆ ಒಂದು ರೀತಿಲಿ ದೇವೇಂದ್ರನ್ ಥರ. ನಾನು ಎಲ್ಲಿರ್ತೀನೋ ಅಲ್ಲೇ ಸ್ವರ್ಗ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸ್ವರ್ಗದ ಕನಸು ಕಾಣೋರು ಭೂಮಿ ಮೇಲೆ ತುಂಬ ದಿನ ಇರಬಾರ್ದು. ನರಕಕ್ಕೆ ಹೋಗ್ಬೇಕಾದವ್ರೆಲ್ಲ ಸ್ವರ್ಗದ ಆಸೆ ಪಟ್ಟರೆ ಅಂಥವ್ರಿಗೆ ಭೂಮಿ ಮೇಲೆ ನರಕದ ದರ್ಶನ ಆಗಬೇಕಲ್ವ? ಕುತ್ಕೊಳ್ಳಿ. ನೀವಿಷ್ಟು ದೂರ ಬರೋ ತೊಂದರೆ ಯಾಕೆ ತಗೊಂಡ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದರೆ ಏನೋ ಮುಖ್ಯವಾದ ವಿಷಯನೇ ಆಗಿರುತ್ತೆ. ಹೇಳಿ, ನನ್ನಿಂದ ಏನಾಗಬೇಕು? ನೀವು ಏನೇ ಹೇಳಿದ್ರು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ತೀನಿ. ಇದು ನಾನು ನಿಮಗೆ ಮಾಡ್ತಿರೋ ಸೇವೆ ಅಂತ ತಿಳ್ಕೊಂಡು ಮಾಡ್ತೀನಿ. ಹೇಳಿ, ನನ್ನಿಂದ ಏನಾಗಬೇಕು? ಒಂದು ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಯಾಕೆ ನೀವು ಇಷ್ಟು ದೂರ ಬರಬೇಕಾಗಿತ್ತು? ಜಸ್ಟ್ ಒಂದು ಫೋನ್ ಕಾಲಲ್ಲಿ ಹೇಳಿದಿದ್ರೆ ಆಗಿರೋದು. ಹೇಳಿ, ಯಾರ ವಿರುದ್ಧ ಕಂಪ್ಲೇಂಟ್ ದಾಖಲಿಸ್ಬೇಕು? ಇನ್ಸ್ಪೆಕ್ಟರ್ ದೇವ್. ನಿನ್ನೆ ಕಡೆ ಕೇಳ್ತಾ ಇರೋದು, ನೀನ್ ಎಂತ ತಪ್ಪು ದಾರಿ ಹಿಡ್ದಿದ್ಯಾ ಅಂತ ನಿಮ್ಮ ಅಪ್ಪನ ಮುಂದೆ ಆದ್ರೂ ಒಪ್ಕೋ. ಕೌಸಲ್ಯ, ಏನೇನೋ ಮಾತಾಡ್ಬೇಡ. ನನ್ನ ಮಗಳು ಎಡವಟ್ಟು ಮಾಡ್ಕೋತಾಳೆ ನಿಜ, ಆದ್ರೆ ಅವಳು ತಪ್ಪು ಮಾಡೋಳಲ್ಲ.